₹1539 ನಮ್ಮ ಇಂಡಿಯನ್ ರೆಡ್ ಬುಲ್ ರೇಟ್ ಎಷ್ಟು? ₹199. ನಾನು ನಿಮ್ಮ ಕೊಡಗದ ಸ್ಕಾಟ್ಲ್ಯಾಂಡ್ ಮಾಡ್ತಿರೋ ನಮಸ್ಕಾರಗಳು. ಎಲ್ಲ ಚೆನ್ನಾಗಿರೋ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ವಿಷಯ ಅಂದರೆ ಗ್ಯಾಲಕ್ಸಿ ಮಾಲಿಗೆ ಅಂತ ಬಂದಿದೆ ಇವತ್ತು. ಸೊ ನಿಮಗೆ ರಷ್ಯಾದಲ್ಲಿ ಗ್ಯಾಲಕ್ಸಿ ಮಾಲು ಮತ್ತು ಅದ್ರ ಪ್ರೈಸಸ್ಸು ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ 2 ವಿಡಿಯೋದಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ರೆಸ್ಪಾನ್ಸಿಂಗ್ ಆ್ಯಂಡ್ ಸಪೋರ್ಟಿಂಗ್. ಈಗ ರಷ್ಯಾದ ಗ್ಯಾಲಕ್ಸಿ ಅಂತ ಒಂದು ಮಾಲ್ ಇತ್ತೆ. ಆ ಗ್ಯಾಲಕ್ಸಿ ಮಾಲಿಗೆ ಇವತ್ತು ನಾವು ಬಂದಿದ್ದೀವಿ. ಪರ್ಚೇಸಿಂಗ್ ಎಲ್ಲ ನಮ್ದಾಗಿತ್ತು, ಆಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಒಂದು ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಇಲ್ಲಿನ ಪ್ರೈಸ್ ಎಲ್ಲ ಹೆಂಗಿರುತ್ತೆ ಏನು ಅಂತೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ಹೋಗೋಣ. ಸೊ ನಾನೀಗಿರೋದು ಇಂಡಿಯಾದಲ್ಲೆಲ್ಲ ವಿಶಾಲ್ ಮಾರ್ಟು, ಮೆಗಾ ಮಾರ್ಟು, ಡಿ ಮಾರ್ಟು ಅಂತ ಬರ್ತಾವಲ್ಲ, ಅದೇ ಥರ ಇಲ್ಲೊಂದು ಮಾರ್ಟ್ ಐತೆ. ಮಾರ್ಟ್ ಹೆಸರು ನನಗಂತೂ ಗೊತ್ತಿಲ್ಲ. ಸೊ ಇಲ್ಲಿ ಶಾಪಿಂಗ್ ಎಲ್ಲ ಹೆಂಗಿರುತ್ತೆ, ರೇಟ್ ಎಲ್ಲ ಹೆಂಗಿರುತ್ತೆ ಅಂತೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಈಗ. ಸೊ ಈಗ ನಾನು ಎಂಟ್ರಿ ಕೊಟ್ಟಿದ್ದು ಸಾಫ್ಟ್ ಡ್ರಿಂಕ್ಸ್ ಅಂತ ಬರ್ತಾವಲ್ಲ, ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೀನಿ. ನೋಡಿ, ಇದು ಜ್ಯೂಸು, ಸ್ಟ್ರಾಬೆರಿ ಜ್ಯೂಸು, ಮಕ್ಕಳು ಕುಡಿಯೋಂಥ ಜ್ಯೂಸ್. ಇದು ₹119, ₹119. ಇದು ಅಷ್ಟೇ, ₹119. ಆಲ್ಮೋಸ್ಟ್ ಇವೆಲ್ಲ ಕಿಡ್ಸ್ ಕುಡಿಯೋಂಥವು. ಇದು ₹79, ₹84. ಇದು ₹119, ಇದು ₹99. ಸೊ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ನಮ್ಮ ಇಂಡಿಯಾದ ಎಷ್ಟು ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಅಂತ. ನಮ್ಮ ಇಂಡಿಯಾ 10,000 ನಾವು ಇವ್ರಿಗೆ ಕೊಟ್ಟರೆ, ಅಟ್ ಪ್ರೆಸೆಂಟ್ ನಮಗೆ ರೂಬಲ್ಸ್ ರೇಟ್ ಇರೋದು 0.88, ಅಂದರೆ ₹8,800 ನಮಗೆ ಸಿಗುತ್ತೆ. 10,000ಕ್ಕೆ ₹8,800 ನಮಗೆ ಸಿಗುತ್ತೆ. ಇನ್ನು ಮಿಕ್ಕಿದೆಲ್ಲ ಇಲ್ಲ ಅಷ್ಟೇ. ಸೊ ಈಗ ನಾವು ಮನೆಗೆ ಬೇಕಂತಂಥ ಡಿಸ್ಟ್ಬಿನ್ಸು ಹಾಗೂ ಬಾಕ್ಸಸ್ಸು, ಐಟಮ್ ಸ್ಟೋರ್ ಮಾಡಿ ಇಡೋಕ್ಕೆ ಬಾಕ್ಸ್ಗಳು, ಅಲ್ಲಿಗೆ ಬಂದಿದ್ದೀವಿ ನಾವು ಈಗ. ಇದು ಒಂದು ಬಾಕ್ಸಿಗೆ ₹70. ₹70 ಈ ಬಾಕ್ಸಿಗೆ. ನಿಜವಾಗ್ಲೂ ಅಷ್ಟು ವರ್ತಿಲ್ಲ ಇದೆಲ್ಲ ಇಲ್ಲಿ. ಸೊ ಬೆಳಗ್ಗೆ ಶಾಪಿಂಗ್ ಎಲ್ಲ ಮಾಡಿದ್ದೆ ನಾನು. ಒಂದು ₹4,000 ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದೆ. ತುಂಬ ಕಾಸ್ಟ್ಲಿಯೆಸ್ಟ್ ಮಾಲ್ ಇದು. ಸೊ ಅದಕ್ಕೆ ಕಮ್ಮಿನೇ ಶಾಪಿಂಗ್ ಮಾಡಿದ್ದೆ. ಇನ್ನೊಂದೈತೆ ಪೈನಿಯರ್ ಮಾಲ್ ಅಂತ, ಅದನ್ನೂ ಒಂದು ದಿವಸ ತೋರಿಸ್ತೀನಿ. ಅದು ನಮ್ಮ ಬಜೆಟಿಗೆ ಸಿಗುತ್ತೆ. ಆ ಮಾಲ್ ಆಲ್ಮೋಸ್ಟ್ ನನ್ನ ಬಜೆಟಿಗೆ ಸಿಗುತ್ತೆ. ಇನ್ನೊಂದು ರಷ್ಯನ್ಸ್ ಎಲ್ಲ ವೀಡಿಯೋ ಮಾಡ್ತಿದ್ರೆ ನಮ್ಮನ್ನೇ ನೋಡ್ತಾರೆ, ಯಾಕಂದರೆ ಇಲ್ಲಿ ಯಾರು ಈ ಥರ ಕಂಟೆಂಟ್ ಕ್ರಿಯೇಟರು ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಯಾರಿಲ್ಲ. ಆಲ್ಮೋಸ್ಟ್ ಎಲ್ಲ ಫುಲ್ ಡಿಸಿಪ್ಲಿನ್ಡು. ಸೊ ಆಲ್ಮೋಸ್ಟ್ ನಾನು ಯಾರು ಇಲ್ದಿರೋ ಕಡೆ ಬಂದಿದ್ದೀನಿ ಈಗ ವೀಡಿಯೋ ಮಾಡೋಕ್ಕೆ. ತೋರಿಸ್ತೀನಿ ಬನ್ನಿ, ಒಂದೊಂದಾಗಿ ಎಲ್ಲನೂ ತೋರಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಒಂದು ಬುಕ್ಸಿನ ರೇಟ್ ಎಷ್ಟು ಅಂತ ಯಾರಿಗಾದ್ರೂ ಡೌಟ್ ಇದ್ದರೆ ನೋಡಿ ತೋರಿಸ್ತೀನಿ ನಾನು ನಿಮ್ಗೀಗ. ಇದು ಸ್ಕೆಚ್ ಬುಕ್. ಇದ್ರ ರೇಟ್ ಬಂದು ₹189, ಅಂದರೆ ₹190, ಆಲ್ಮೋಸ್ಟ್ ₹190. ಇದು ಅಷ್ಟೇ ಸ್ಕೆಚ್ ಬುಕ್ಕು. ಇದ್ರ ರೇಟ್ ಬಂದು ₹339. ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು ₹450 ಆಗುತ್ತೆ. ಇಂಡಿಯನ್ ಅಮೌಂಟಿಗೆ ಹೋಲಿಸ್ಕೊಂಡ್ರೆ ₹450 ಕೊಟ್ಟು ಒಂದು ಸ್ಕೆಚ್ ಬುಕ್ ತಗೊಬೇಕು. ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಲಿ ಇಲ್ಲಿ. ನಮಗೆ ಕಮ್ಮಿಗೆ ಏನು ಸಿಗಲ್ಲ ಅನ್ಕೋತೀನಿ. ಬೇರೆ ಏನು ತೋರಿಸ್ಬೋದು ನಿಮಗೆ? ಸ್ಟೇಷನರಿ ಐಟಮ್ಸು. ಈ ಸ್ಕೇಲ್ನ ಬೆಲೆ ಬಂದು ₹155. ಅದೇ ಇಂಡಿಯಾದಲ್ಲಿ ಈ ಸ್ಕೇಲ್ನ ಬೆಲೆ ಬಂದು ₹15. ಇದು ರಷ್ಯಾ ಇಮ್ಯಾಜಿನೇಷನಿಗೆ ಮಾತ್ರ ಸಖತ್ತಾಗಿರುತ್ತೆ. ಭಾಳಕ್ಕೆ ಮಾತ್ರ ಅದು ಸ್ಟೂಡೆಂಟ್ಸ್ ಆಗಿ ಮನೆ ಕಡೆ ಚೆನ್ನಾಗಿ ದುಡ್ಡಿಲ್ಲ, ಮಿಡಲ್ ಕ್ಲಾಸು ಅಂದರೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಸರ್ವೈವ್ ಆಗೋದು. ರಷ್ಯಾ ಒಂದು ಸ್ಕೇಲ್ಗೆ ₹150 ಅಂದರೆ ಜೀವನ ನೆನೆಸ್ಕೊಳ್ಳಿ ನೀವು ಎಷ್ಟು ಕಷ್ಟ ಇರುತ್ತೆ ಅಂತ. ಕ್ಯಾಲ್ಸಿ ರೇಟ್ ಇಲ್ಲಿ ಒಂದು ಮಾಮೂಲಿ ಕ್ಯಾಲ್ಸಿ ನಮ್ಮ ಇಂಡಿಯಾದಲ್ಲಿ ಸಿಗುತ್ತಲ್ಲ, ಆ ಥರ ಮಾಮೂಲಿ ಕ್ಯಾಲ್ಸಿದು ರೇಟ್ ಬಂದು ₹630 ಈ ಕ್ಯಾಲ್ಸಿ ರೇಟು. ಅದೇ ಇಂಡಿಯಾದಲ್ಲಿ ₹200, ₹180ಗೆಲ್ಲ ದೊಡ್ಡ ಕ್ಯಾಲ್ಸಿನೇ ಸಿಕ್ಬಿಡ್ತು. ಇದಕ್ಕಿಂತ ಸೈಂಟಿಫಿಕ್ ಕ್ಯಾಲ್ಸಿ ರೇಟ್ ಬಂದು ₹1,000. ಇಂಡಿಯಾದಲ್ಲಿ ಗೊತ್ತಿಲ್ಲ ನನಗೆ ಸೈಂಟಿಫಿಕ್ ಕ್ಯಾಲ್ಸಿ ರೇಟ್ ಎಷ್ಟು ಅಂತ. ಇದಕ್ಕೆ ರೇಟ್ ಬಂದು ₹1,000. ನಿಮ್ಗೆ ಇನ್ನೊಂದು ಆಶ್ಚರ್ಯಕವಾದನ್ನು ತೋರಿಸ್ಲೇಬೇಕು. ಈ ಸೀಸರ್ ರೇಟ್ ಬಂದು ಇಂಡಿಯಾದಲ್ಲಿ ₹30, ಇಲ್ಲಿ ₹280 ಈ ಸೀಸರ್ ರೇಟ್ ನೋಡಿ. ₹279.99 ರೂಬಲ್ಸು.
ಸೊ ನೆಕ್ಸ್ಟು ಗ್ಲಾಸಸ್. ಈ ಗ್ಲಾಸಿನ ರೇಟ್ ಬಂದು ಇದರ ಕರೆಕ್ಟಾಗಿ ಎಷ್ಟಿದೆ ಗೊತ್ತಾ? 1 2 3 4 5 6 7 8 9 10 ಗ್ಲಾಸಿಗೆ 70 ರೂಪಾಯಿ. ಒಂದು ಗ್ಲಾಸಿಗೆ 10 ರೂಪಾಯಿ. 70 ರೂಪಾಯಿಗೆ 60 ಗ್ಲಾಸು ನಮ್ಮ ಇಂಡಿಯಾದಲ್ಲಿ ಸಿಗೋದು. 70 ರೂಪಾಯಿಗೆ 60 ಗ್ಲಾಸ್ ನಮ್ಮ ಇಂಡಿಯಾದಲ್ಲಿ ಸಿಗ್ತದೆ. ಇದು ಅಂದರೆ ಒಂದು ಬಂಡಲ್ ಬರೀ 30 ರೂಪಾಯಿ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ನಾನೇ ತಗೊಂಡೋಗಿದ್ದೀನಿ. ಅದು ಕಮ್ಮಿ ರೇಟಿಂದು. ಸ್ವಲ್ಪ ದೊಡ್ಡ ಸೈಜಿನ ಬೇಕಂದರೆ 100 ರೂಪಾಯಿ. ಇದು 100 ರೂಪಾಯಿ ಇದಕ್ಕೆ. ನೆಕ್ಸ್ಟು ಎಲೆಕ್ಟ್ರಿಕ್ ಐಟಮ್ಸ್ ತೋರಿಸ್ತೀನಿ ನಿಮ್ಗೀಗ. ಮಾಮೂಲಿ ಇಂಪಾರ್ಟೆಂಟ್ ನಮ್ಗೆ ಏನೇನು ಬೇಕೋ ಅಷ್ಟೊಂದು ಮಾತ್ರ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಡೈಲಿ ಲೈಫಿಗೆ ಏನೇನು ಬೇಕು, ಏನೇನು ನೀಡ್ಸ್ದೆ ಅದು ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇರೋದು. ಗ್ರೈಂಡರ್ಸ್ ಎಲ್ಲ ಸೇಮ್ ರೇಟು, ಒಂದೇ ಒಂದು ಮಾತ್ರ ಜಾಸ್ತಿ ಐತೆ. 8,000, ಒಂದು 3,000 ಇಂಡಿಯಾದಲ್ಲಿ ಸಿಗುತ್ತೆ. 3,000ಕ್ಕೆ ಇದು ವಿಡಿಯೋಗ್ರಾಫಿ ಕ್ಯಾಮ್ರಾ ಬರುತ್ತಲ್ಲ, ಸೆಲ್ಫಿ ಸ್ಟಿಕ್ ಟೈಪ್ ಬರುತ್ತಲ್ಲ. ಎಷ್ಟು ಅಂದರೆ ರೇಟು 2,200 ರೂಪಾಯಿ, ಒಂದು 1,700 ರೂಪಾಯಿ. 2,200 ರೂಪಾಯಿಗೆ ಒಂದು ಸಿಗುತ್ತೆ, 1,700 ರೂಪಾಯಿಗೆ ಒಂದು ಸಿಗುತ್ತೆ. ತೋರಿಸ್ತೀನಿ ನೋಡಿ ನಿಮಗೀಗ ರೇಟ್ಗಳು ನೋಡ್ಕೊಂಬಿಡಿ. ಸ್ಟಿಕ್ಕು, ಸೆಲ್ಫಿ ಸ್ಟಿಕ್ಗಳು ಅಂದರೆ ವಿಡಿಯೋಗ್ರಾಫಿ ಸ್ಟಿಕ್ಗಳು ಬರುತ್ತಲ್ಲ ಆ ಥರ. ಎಲೆಕ್ಟ್ರಿಕ್ ಐಟಮ್ಸ್ಗಳೇ ಸ್ವಲ್ಪ ಕಮ್ಮಿ ಸಿಗುತ್ತೆ ನಮಗಿಲ್ಲಿ. ಆಲ್ಮೋಸ್ಟ್ ಕಮ್ಮಿ ಸಿಗ್ಬೋದು ಎಲೆಕ್ಟ್ರಿಕ್ ಐಟಮ್ಸ್ಗಳು. ಬುಕ್ಸ್ನ ತೋರಿಸ್ತೀನಿ ಅಂದರೆ ಸ್ಕೆಚ್ ಬುಕ್ಸ್ಗಳ ರೇಟ್ನೇ 280 250 ಸಮಥಿಂಗ್ ಇತ್ತು. ಆದರೆ ಇಲ್ಲಿ ಒಂದು ಕಿಂಗ್ ಸೈಜಿನ ಬುಕ್ ರೇಟ್ ಎಷ್ಟು ಗೊತ್ತಾ? ಕಿಂಗ್ ಸೈಜಿನ ಬುಕ್ ರೇಟ್ ಬಂದು 200 ರೂಪಾಯಿ, ಅಂದರೆ 200 ರೂಪಾಯಿಸು ಕಿಂಗ್ ಸೈಜಿನ ಬುಕ್ಕು. ಇದಕ್ಕಿಂತ ಇನ್ನೂ ಕ್ವಾಲಿಟೀಸ್ ಬೇಕು ಅಂದರೆ 250 ರೂಪಾಯಿ ಕಿಂಗ್ ಸೈಜ್ ಬುಕ್. 250 ರೂಪಾಯಿ ಕಿಂಗ್ ಸೈಜ್ ಬುಕ್. ಅದಕ್ಕಿಂತ ಲೋ ಕ್ವಾಲಿಟಿ ಬೇಕಂದರೆ 190 ರೂಪಾಯಿ. ಇದಕ್ಕಿಂತ ಲೋಕಲ್ ಬೇಕು ಅಂದರೆ 164 ರೂಪಾಯಿಗೆ ಒಂದೈತೆ ಅಷ್ಟೇ. ಅದನ್ನ ತೋರ್ಸೋಕ್ಕಾಗಲಿಲ್ಲ ನನಗೆ. ಅದು ಬಿಟ್ಟರೆ ಲಾಸ್ಟಿಗೆ ಒಂದೇ ಒಂದು ಬುಕ್ ಕಾಣ್ತು ನನಗೆ 69 ರೂಪಾಯಿಸು ಕಿಂಗ್ ಸೈಜ್. ಆಲ್ಮೋಸ್ಟ್ ಕ್ವೆಶ್ಚನ್ಸ್ ಎಲ್ಲ ನಂಗೆ ಆಗ್ತಿದ್ದಾರೆ. ಈ ಬರ್ತ್ಡೇ ಪಾರ್ಟಿ ಆದಾಗ ಏನೇನು ಐಟಮ್ಸ್ ಬೇಕು, ಬರ್ತ್ಡೇ ಕ್ಯಾಪ್ ನೋಡೋಣ ಬನ್ನಿ ಎಷ್ಟಿರುತ್ತೆ ರೇಟ್ ಅಂತ. 140 ರೂಪಾಯಿ, ಅಂದರೆ 140 ರೂಪಾಯಿಸು. ಎಷ್ಟು ಹ್ಯಾಟಿಗೆ? 2 4 6 7 ಹ್ಯಾಟಿಗೆ 140 ರೂಪಾಯಿಸು ಗುರು. 140 ರೂಪಾಯಿಸು. ಇದು 117 ಪ್ಲೇನ್, ಡಿಸೈನ್ ಬೇಡ ಅಂದರೆ. ಇದು ಅದಕ್ಕಿಂತ ಲೋಕಲ್, ಸ್ವಲ್ಪ ಡಿಸೈನ್ ಇರುತ್ತೆ, 100 ರೂಪಾಯಿ. 7 ಕ್ಯಾಪಿಗೆ 100 ರೂಪಾಯಿ. ನಮ್ಮ ಇಂಡಿಯಾದಲ್ಲಿ ಆಗಿದ್ರೆ ಒಂದು 25 ಕ್ಯಾಪ್ ತೊಗೊಬೋದಾಗಿತ್ತು. ಬುಕ್ಸ್ಗಳು ಆಯಿತಾ. ನೆಕ್ಸ್ಟು ಕಾಫಿ ಕುಡಿಯೋ ಮಗ್ಗಳು, ಅದನ್ನು ತೋರಿಸ್ತೀನಿ ಬನ್ನಿ. ಇದೇ ಈ ಮಗ್ ರೇಟು 150 ರೂಪಾಯಿ, 120 ರೂಪಾಯಿ, 200 ರೂಪಾಯಿ. ಇದೊಂದು ನೋಡಿ, ಅದು 69 ರೂಪಾಯಿಗೆ 2 ಕೊಟ್ಟ ನೋಡಿ. 69 ರೂಪಾಯಿಸ್ಗೆ ಇದೇ ಕಮ್ಮಿ ಅನ್ಕೋಬೇಕು ನಾವು. ಅಬ್ಬಬ್ಬಬ್ಬಬ್ಬಬ್ಬಾ ನೋಡಿ ಈ ಲೆವೆಲಿಗೆ ರೇಟ್ ಐತೆ ಅಂದರೆ ನೋಡಿ. ಈ ಪಾಪಸ್ಗಳ ಗಿಡಕ್ಕೆ ಯಾವ ಲೆವೆಲಿಗೆ ರೇಟ್ ಐತೆ ಅಂದರೆ ಶಾಕ್ ಆಗೋತೀರ. ಎಷ್ಟು ರೇಟು? 600 ರೂಪಾಯಿ ಪಾಪಸ್ಗಳ ಗಿಡಕ್ಕೆ. ಕರೆಕ್ಟಾಗಿ ಅದಕ್ಕೆ 200 ರೂಪಾಯಿ ಖರ್ಚು ಮಾಡಿಲ್ಲ. 200 ರೂಪಾಯಿ ಖರ್ಚು ಮಾಡಿಲ್ಲ ಅದಕ್ಕೆ. 600 ರೂಪಾಯಿ ಅಂದರೆ ಯಾವ ಲೆವೆಲಿಗೆ ಇವು ಈ ಕಲರ್ ಪಾಪಸ್ಗಳಿಗೆ ರೇಟ್ ಬಂದು 1,269. ಸರ್ ಇದಲ್ಲ ರೇಟ್, ಇದು ಯಾವುದೋ ಬೇರೆ ರೇಟು. 1,269 ರೂಪಾಯಿ ಕಲರ್ ಪಾಪಸ್ಗಳಿಗೆ. ಅಯ್ಯೋ ಯಾವ ಲೆವೆಲಿಗೆ ರೇಟ್ ಐತೆ ಗುರು. ಸ್ಟಡಿ ಲ್ಯಾಂಪ್ಗಳು, ಒಂದು ಸ್ಟಡಿ ಲ್ಯಾಂಪಿನ ರೇಟ್ ನೋಡ್ತೀರಾ? 1,400 ರೂಪಾಯಿ ಸ್ಟಡಿ ಲ್ಯಾಂಪಿನ ರೇಟು. ಇದು 1,762 ಈ ಸ್ಟಡಿ ಲ್ಯಾಂಪಿನ ರೇಟು. ಅದಕ್ಕಿಂತ ಕಮ್ಮಿ ಬೇಕಂದರೆ 700 ರೂಪಾಯಿ. ಇನ್ನೂ ಅದಕ್ಕಿಂತ ಕಮ್ಮಿ ಬೇಕು ಅಂದರೆ 400 ರೂಪಾಯಿ ಇದು ಸಿಗುತ್ತೆ. ಯಾವ ರೇಟ್ಲೇ ಇವೆಲ್ಲ? ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ದುಡ್ಡೆಲ್ಲ ದುಬಾರಿ ಇದ್ಬಿಟ್ಟಿದ್ರೆ ಬದುಕೋ ಜನಗಳು ಹೆಂಗೆ ಬದುಕೋರು? ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡೋ ಸೀಡ್ಸ್ಗಳಿವೆಲ್ಲ. ಸೀಡ್ಸ್ ರೇಟ್ಗಳೆಲ್ಲ ಕಮ್ಮಿ ಐತೆ. 19 ರೂಪಾಯಿ. ಯಾವುದಿದು? ಸೌತೆಕಾಯಿ ಬೀಜ 19 ರೂಪಾಯಿ. ಎಲ್ಲ ಬೀಜಗಳು 19 ರೂಪಾಯಿ. ಸೀಡ್ಸ್ಗಳು, ಎಲ್ಲ ಸೀಡ್ಸ್ಗಳು 19 ರೂಪಾಯಿ, 19 ರೂಪಾಯಿ, 19 ರೂಪಾಯಿ. ಯಾವ ಸೀಡ್ಸ್ಗಳ ರೇಟ್ ಏನೂ ಜಾಸ್ತಿ ಇಲ್ಲ, ಎಲ್ಲ 19 ರೂಪಾಯಿ ಅಷ್ಟೇ. ಇದೆಲ್ಲ ಗಾರ್ಡನಿಂಗ್ ಫ್ಲವರ್ಸ್ಗಳು. ಈ ಕಡೆ ರ್ಯಾಕಲ್ಲಿರೋದು ಅರ್ಧ ಗಾರ್ಡನಿಂಗ್ ಫ್ಲವರ್ಸು, ಪಾಪ್ಕಾರ್ನು, ಬೇಬಿ ಕಾರ್ನು ಹಾಗೂ
ಮೂಲಂಗಿ, ಕ್ಯಾರೆಟು, ರ್ಯಾಡಿಶು, ಸಮಥಿಂಗ್ ಸುಮಾರು ಐಟಮ್ಸ್ಗಳಿದ್ದಾವೆ ಇಲ್ಲೆಲ್ಲ. ಸೀಡ್ಸ್ಗಳಿದ್ದಾವೆ, ಸುಮಾರು ಸೀಡ್ಸ್ಗಳಿದ್ದಾವೆ. ಜ್ಯೂಸ್ ರ್ಯಾಕ್ಗಳನ್ನೆಲ್ಲ ತೋರಿಸ್ತೆ ಅನ್ಕೋತೀನಿ. ನಮ್ಮ ಇಂಡಿಯಾದ ಬ್ರ್ಯಾಂಡ್ ಒಂದೂ ಇಲ್ಲ. ಐತೆ ಮಿರಿಂಡಾ, ಒಂದೇ ಒಂದು ಮಿರಿಂಡಾ ಕಾಣ್ತು ನನಗೆ. ಇದು ಫ್ಯಾಂಟಾ ಅನ್ಸುತ್ತಿದ್ದು. ಇದು ಮಿರಿಂಡಾ. ಒಂದು ಟಿನ್ ಮಿರಿಂಡಾ ರೇಟ್ ಬಂದು 170 ರೂಪಾಯಿ. ಒಂದು ಟಿನ್ ಮಿರಿಂಡಾ ರೇಟ್ ಬಂದು 170 ರೂಪಾಯಿ. ರಷ್ಯಾದಲ್ಲಿ ಇಂಡಿಯನ್ ಬ್ರ್ಯಾಂಡಿಗೆ ಟ್ಯಾಕ್ಸ್ ಜಾಸ್ತಿ. ನೋಡಿ ಪೆಪ್ಸಿ, ಇದು ಅಷ್ಟೇ 170 ರೂಪಾಯಿ ಪೆಪ್ಸಿ ಕೂಡ. ಕೊಕ್ಕೋ ಕೋಲಾ ಮಾತ್ರ ಭಾಳ ಕಮ್ಮಿಲಿ ಸಿಗುತ್ತೆ, 74 ರೂಪಾಯಿ ಟಿನ್ ಅಷ್ಟೇ. ಟಿನ್ ಬಂದು 74 ರೂಪಾಯಿ. 2 ಲೀಟ್ರ್ ಜ್ಯೂಸ್ ಬಂದು 130 ರೂಪಾಯಿ. 2 ಲೀಟ್ರ್ ಜ್ಯೂಸ್ ಬಂದು 130 ರೂಪಾಯಿ. ಕಮ್ಮಿ, ಇದೇ ಕಮ್ಮಿ. 1 ಲೀಟ್ರ್ ಬಂದು 80 ರೂಪಾಯಿ, 1 ಲೀಟ್ರ್ ಜ್ಯೂಸ್ ಬಂದು. ನೆಕ್ಸ್ಟು ರೆಡ್ ಬುಲ್ ಜ್ಯೂಸ್ ತೋರ್ಸೋಣ ಅಂತಿದ್ದೀನಿ, ನನಗೆ ಸಿಗ್ತಾಯಿಲ್ಲ ರೆಡ್ ಬುಲ್ ಇಲ್ಲೆಲ್ಲೋ. ನೆನೆದವರು ಮನದಲ್ಲಿ ರೆಡ್ ಬುಲ್ ಜ್ಯೂಸ್. ಇದು ಇಂಡಿಯಾದಲ್ಲ, ಇದು ಈ ರೇಟ್ ಬಂದು 130 ರೂಪಾಯಿ. ಇದು ಇಂಡಿಯಾದ ರೆಡ್ ಬುಲ್ ಅಲ್ಲ, ಇದು ಇಂಡಿಯನ್ ರೆಡ್ ಬುಲ್ಲು ಇಲ್ಲಿದೆ 199 ರೂಪಾಯಿಗಳು. ಇಂಡಿಯನ್ ರೆಡ್ ಬುಲ್ ರೇಟ್ ಎಷ್ಟು? 199 ರೂಪಾಯಿ. ರೆಡ್ ಬುಲ್ಲಲ್ಲಿ ಈ ಥರ ವೆರೈಟಿ ರೆಡ್ ಬುಲ್ಗಳು ಇದ್ದಾವೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಈ ರ್ಯಾಕಲ್ಲಿರೋ ರೆಡ್ ಬುಲ್ಗಳೆಲ್ಲ 270, 270. ಬ್ಲೂ, ಲೈಟ್ ಬ್ಲೂ, ಯೆಲ್ಲೋ 3 ಕಲರ್ ಸಿಗುತ್ತೆ ನಿಮಗೆ. ರೆಡ್ ಬುಲ್ ಜ್ಯೂಸ್ ತರ್ಸ್ ಆಯಿತಾ. ನೆಕ್ಸ್ಟ್ ನೀರು. ವಾಟರ್ ಕ್ಯಾನ್ ಎಷ್ಟಪ್ಪ? ಲೀಟ್ರಿಗೆ 10 ರೂಪಾಯಿ. ಇಲ್ಲೂ ಅಷ್ಟೇ, ಫ್ಲೇವರ್ ಮೇಲೆ, ವಾಟರ್ ಕ್ಯಾನ್ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಈ 2 ಲೀಟ್ರ್ ನೀರಿಗೆ 63 ರೂಪಾಯಿ ಆದರೆ ಈ 2 ಲೀಟ್ರ್ ನೀರಿಗೆ 47 ರೂಪಾಯಿ. ಈ ನೀರು ಬಂದು ಅರ್ಧ ಲೀಟ್ರ್ ಐತೆ ನೀರು ಅಷ್ಟೇ, ಇದು 45 ರೂಪಾಯಿ ಈ ನೀರು. ನೋಡಿ ಇಲ್ಲೆಲ್ಲ ಒಂದೊಂದು ನೀರಿಗೆ ಒಂದೊಂದು ರೇಟು. ಈ ನೀರು ಹಿಮಾಲಯದಿಂದ ತಯಾರಿಸೋದಂತೆ ನೀರು, ಇದನ್ನು 190 ರೂಪಾಯಿ ಅರ್ಧ ಲೀಟ್ರು. ಸೊ ನಾನೀಗ ನಿಮಗೆ ತೋರ್ಸೋಕೆ ಹೋಗ್ತೀರಾ ಅಂತ ಅಂಗಡಿ ಬಂದು ವೈನ್ ಸ್ಟೋರ್. ಆಲ್ಮೋಸ್ಟ್ ಇಲ್ಲಿ ಇರೋದೆಲ್ಲ ರಷ್ಯನ್ಸ್ ಬ್ರ್ಯಾಂಡು. ಇಂಡಿಯಾದು ಕಮ್ಮಿ ಮೀನ್ಸ್ ಕಮ್ಮಿ. ಇಲ್ಲಿ ಏನೇನು ಕಾಣ್ತೈತಿ ಇದೆಲ್ಲ ರಷ್ಯನ್ಸ್ ಬ್ರ್ಯಾಂಡು. ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೋಗಲ್ಲ ಇದನ್ನು, ಯಾಕಂದರೆ ಮನೇಲಿ ಯಾರು ನೋಡಿದರೆ ಸರಿ ಬರೋದಿಲ್ಲ ಇದು, ಅದಕ್ಕೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೋಗಲ್ಲ. ಅರೆ ಒಂದೇ ಒಂದು ಬ್ರ್ಯಾಂಡ್ನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ 1600 ರೂಪಾಯಿ ಒಂದೊಂದು ಬಾಟ್ಲು ರೇಟ್ ಬಂದು. ಅದೇ ನಮ್ಮ ಇಂಡಿಯನ್ ಬಾಟ್ಲು ರೇಟಿಗೆ ಎಷ್ಟೈತೆ ರೇಟು? ಓಲ್ಡ್ ಮಂಕಿಗೆ ರೇಟ್ ಎಷ್ಟೈತೆ? 375 mlಗೆ 1539 ರೂಪಾಯಿ. ನಮ್ಮ ಇಂಡಿಯನ್ ಇವತ್ತು ಹೆಂಗೆ ದೇವ್ರು ಮಾಡಿಬಿಡೋರು ನನ್ನಂತೂ. ಒಂದು ಸೆಕೆಂಡು ಬಾಟ್ಲು ಕೈಯಲ್ಲಿ ಮಿಸ್ ಆಗಿದ್ರು ಯಾವ ಲೆವೆಲ್ಗೆ ಆಗ್ಬಿಡೋದು ಅಂದರೆ, ಥರದ ಬ್ರ್ಯಾಂಡು, ಒಂದೊಂದಕ್ಕೊಂದೊಂದು ಫ್ಲೇವರ್ಗಳು. ಇದು ಯಾವುದೋ ಒಂದು ಬಾಟ್ಲಿಗೆ 16,000, ಒಂದು ಬಾಟ್ಲಿಗೆ 16,000. ಇದು ಯಾರಿಗಾರು ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ನೋಡಿ. ಬಾಟ್ಲು ಮುಟ್ಟಕ್ಕೆ ಭಯತ್ತಪ್ಪ, ಬಿಸ್ಗಿದ್ದು ಆದರೆ ನಾವು ದಂಡ ಕಟ್ಬೇಕು. ಸೊ ಇವೆಲ್ಲ ಓಡ್ಕ ರೇಟ್ ಏನು ಅಷ್ಟಿರಲ್ಲ. 500 ರೂಪಾಯಿ 600 ರೂಪಾಯಿಗೆಲ್ಲ ಒಂದೊಂದು ಬಾಟ್ಲಿ ಸಿಕ್ಬಿಡುತ್ತೆ. ಓಡ್ಕೋಕ್ಕೇನು ಅಷ್ಟು ರೇಟ್ ಇರಲ್ಲ. ಅದೇ ಹಾರ್ಡ್ ಡ್ರಿಂಕ್ಸಿಗೆ ಮಾತ್ರ ಸಿಕ್ಕಾಬಟ್ಟೆ ರೇಟ್ಗಳು. ನೆಕ್ಸ್ಟು ಗ್ರಾಸರೀಸ್ ಐಟಮಿಗೆ ಬರೋಣ. ಏನೇನು ನನಗಂತೂ ನಿಜ ಗೊತ್ತಿಲ್ಲ. ಬನ್ನಿ ಹೋದನ. ಇವೆಲ್ಲ ಚಿಪ್ಸು, ಲೇಸು, ಪೊಟ್ಯಾಟೊ ಚಿಪ್ಸು. ಎಷ್ಟು? ಇದೇ ಲೇಸ್ ಪ್ಯಾಕೆಟು ನಮ್ಮ ಇಂಡಿಯಾದಲ್ಲಿ 30ರಿಂದ 40 ರೂಪಾಯಿ. ಇದೇ ಲೇಸ್ ಪ್ಯಾಕೆಟು ನೋಡಿ, ಇಲ್ಲಿ ಬಂದು ರೇಟು 180 ರೂಪಾಯಿ. ಯಾವ ಥರ ಗುರು ಇದೆಲ್ಲ. ಅದು ಇಂಡಿಯನ್ ಬ್ರ್ಯಾಂಡಿಗೆ ಮಾತ್ರ 180 ರೂಪಾಯಿ ಲೇಸ್ ರೇಟು. ರಷ್ಯನ್ ಬ್ರ್ಯಾಂಡಿಗೆ ಬಂದರೆ ನೋಡಿ 180 ರೂಪಾಯಿಗೆ ಇಷ್ಟು ದೊಡ್ಡ ಪ್ಯಾಕೆಟು ರಷ್ಯನ್ ಬ್ರ್ಯಾಂಡಿಗೆ.